ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವರ್ಗ ಸಮೀಕರಣಗಳು ಆ ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ. ಅದರ ಕಂಟಿನ್ಯೂ ಪಾಠನ ಇವತ್ತ ನೋಡೋಣ ಅಂತ. ಯಾವ್ದು ಹೇಳ್ರಿ ಹಾಗಾದ್ರೆ? ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳು. ಇದ್ರೊಳಗೆ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರ, ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವ ಅಥವಾ ನೇಚರ್ ಆಫ್ ರೂಟ್ಸ್ ಅಂತ ಹೇಳ್ತಾ ಇದ್ದೆ. ಹೌದಾ? ಅಲ್ಲಿ ಏನಾಗ್ತಾ ಇತ್ತು ಹೇಳ್ರಿ? ವರ್ಗ ಸಮೀಕರಣಗಳು ಒಂದ್ಸಲ ನಿಮಗ ರಿವಿಷನ್ ಅನ್ನ ಮಾಡ್ತೇನೆ ಅಂತ. ಹೌದಾ? ಸೊ ಇಲ್ಲಿ ಏನಾಗತ್ತೆ ಹೇಳ್ರಿ? ಮೂಲಗಳ ಸ್ವಭಾವ ಯಾವ ರೀತಿ ಇತ್ತು? ಮೂಲಗಳ ಸ್ವಭಾವ ಸೊ ಈ ಮೂಲಗಳ ಸ್ವಭಾವವನ್ನ ಕಂಡು ಹಿಡಿಯುವಂತ ಸೂತ್ರ ಯಾವ್ದಿತ್ತು ಹೇಳ್ರಿ ನಮಗ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಇದು ಸ್ವಲ್ಪ ಟ್ರಯಾಂಗಲ್ ಶೇಪ್ ಇದೆ ಅಲ್ಲ, ಇದಕ್ಕೆ ನಾವ್ ಏನಂತ ಕರಿತೇವೆ ಅಂದ್ರೆ ಡೆಲ್ಟಾ ಅಂತ ಕರಿತೇವಿ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಈಗ ನೋಡ್ರಿ, ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಇದು ಡೆಲ್ಟಾ ಅನ್ನೋದು ನಮಗೆ ಏನಾಗತ್ತ? ಗ್ರೇಟರ್ ದೆನ್ 0 ಇತ್ತಂದ್ರ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರ ಕಂಡೀಷನ್ ಏನ್ ಬರ್ತೈತಿ ನಮ್ದು ಹೇಳ್ರಿ? ವಾಸ್ತವ ಮತ್ತು ಭಿನ್ನ ಮೂಲ ಸಂಖ್ಯೆಗಳು ಏನಾಗಿರ್ತಾವ ಹೇಳ್ರಿ ಅಂದ್ರೆ ವಾಸ್ತವ ಸಂಖ್ಯೆಗಳು ಮತ್ತು ಭಿನ್ನವಾಗಿರ್ತಾವು. ವಾಸ್ತವ ಸಂಖ್ಯೆಗಳು ಮತ್ತು ಭಿನ್ನ. ಹೌದಾ? ಭಿನ್ನ ಅಂತ ಇರ್ತಾವ. ಹೌದಾ? ನೆಕ್ಸ್ಟ್, ಡೆಲ್ಟಾ ಈಸ್ ಈಕ್ವಲ್ ಟು 0. ಆನ್ಸರ್ ನಮ್ದು ಏನಾಗುತ್ತ? ಇಲ್ಲ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರ 0ಗಿಂತ ನಮಗ ಎಲ್ಲಾ ಪ್ಲಸ್ ವ್ಯಾಲ್ಯೂ ಒಳಗ್ ಬಂದಿರ್ಬೇಕು. ಈಗ 1 ಬಂದ್ರು ನಮ್ದು ಏನಾಗತ್ತೆ ಹೇಳ್ರಿ? 0ಗಿಂತ ಅದು ಜಾಸ್ತಿ ಅಂತ ನಾವು ಹೇಳ್ತೇವೆ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಇದ್ರ ಕಂಡೀಷನ್ ಏನಾಗತ್ತೆ ಹೇಳ್ರಿ ನಮಗ? ವಾಸ್ತವ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆ ಮತ್ತು ಭಿನ್ನವಾಗಿರ್ತೈತಿ. ಸೊ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂದ್ರ ವಾಸ್ತವ ಮತ್ತು ಸಮ ಆಗಿರ್ತೈತಿ. ವಾಸ್ತವ ಮತ್ತು ಸಮವಾಗಿರ್ತೈತಿ. ಹೌದಾ? ವಾಸ್ತವ ಮತ್ತು ಸಮವಾಗಿರ್ತೈತಿ. ಅದಾದ್ಮೇಲೆ ಡೆಲ್ಟಾ ಈಸ್ ಲೆಸ್ ದೆನ್ 0 ಅಂದ್ರ ಎಲ್ಲಾ ಬಂದಿರ್ತಕ್ಕಂತ ವ್ಯಾಲ್ಯೂಗಳು ನಮ್ಗೆ ಏನಾಗಿರ್ತಾವ ಹೇಳ್ರಿ? ಮೈನಸ್ ಒಳಗ್ ಬಂದಿರ್ತಾವು. ಸೊ ಅದಕ್ಕೆ ನಾವು ಅವನ್ನ 0ಗಿಂತ ಸಣ್ಣದು ಬಂತಂದ್ರ ನಾವು ಅದಕ್ಕ ಊಹಾ ಸಂಖ್ಯೆಗಳು ಅಂತ ಕರಿತೇವಿ. ಊಹಾ ಸಂಖ್ಯೆಗಳು ಕರೆಕ್ಟಾ? ಸೊ ಡೆಲ್ಟಾ ಇಸ್ ಗ್ರೇಟರ್ ದೆನ್ ಇದ್ರ ಏನ್ ಕಂಡೀಷನ್ ಇದೆ? ವಾಸ್ತವ ಮತ್ತು ಭಿನ್ನವಾಗಿರ್ತೈತಿ. ಡೆಲ್ಟಾ ಇಸ್ ಈಕ್ವಲ್ ಟು 0 ಇತ್ತಂದ್ರ ವಾಸ್ತವ ಮತ್ತು ಸಮವಾಗಿರ್ತೈತಿ. ಡೆಲ್ಟಾ ಇಸ್ ಲೆಸ್ ದೆನ್ 0 ಇತ್ತಂದ್ರ ಊಹಾ ಸಂಖ್ಯೆಗಳು ಅಂತ ಇರ್ತೈತಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ನಿಮಗೆ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಅನ್ನ ಅಷ್ಟೇ ತೋರಿಸಿದ್ದೆ ನಾನು. ಇದ್ರ ಮೇಲೆ ಅಭ್ಯಾಸ ಯಾವ ರೀತಿ ಇದೆ ಏನಂತ ಹೇಳಿ ಇವಾಗ ನೋಡೋಣಂತ. ಹೌದಾ? ಸೊ ಹಾಗಾದ್ರೆ ಈಗ ನಮಗ ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಸೊ ಅಭ್ಯಾಸ ಎಷ್ಟಿದೆ ನೋಡ್ರಿ? 10.4. ಅಭ್ಯಾಸ 10.4 ಅಂತ ಇದೆ. ನಾನು ಫಸ್ಟ್ ಕ್ವಶನ್ ಓದ್ತೇನೆ ನೋಡ್ರಿ, ಆಮೇಲೆ ನೋಡೋಣ ಅಂತ. ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ. ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಫಸ್ಟ್ ಕ್ವಶನ್ ಏನ್ ನೋಡ್ರಿ ಇಲ್ಲೇ? 2x² ಮೈನಸ್ 3x ಪ್ಲಸ್ 5 is equal to 0. ಹೌದಾ? 2x² ಮೈನಸ್ 3x ಪ್ಲಸ್ 5 is equal to 0 ಅಂತ ಇದೆ. ಹೌದಾ? ಸೊ ನಾವ್ ಏನ್ ಮಾಡ್ಬೇಕೀಗ? ax² ಪ್ಲಸ್ bx ಪ್ಲಸ್ c is equal to 0 ಅಂತ ನಮ್ದು ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಜನರಲ್ ಫಾರ್ಮ್ ಅನ್ನ ನಾವು ಬರ್ಕೋಬೇಕು. ಅಂದ್ರೆ ನಮಗ ಎ ವ್ಯಾಲ್ಯೂ ಎಷ್ಟಿದೆ, ಬಿ ವ್ಯಾಲ್ಯೂ ಎಷ್ಟಿದೆ, ಸಿ ವ್ಯಾಲ್ಯೂ ಎಷ್ಟಿದೆ ಅಂತ ಈಸಿಲಿ ಐಡೆಂಟಿಫೈ ಮಾಡಕ ಈಸಿ ಆಗ್ತೈತಿ. ಹೌದಾ? ಸೊ ಇಲ್ಲಿ ನೋಡ್ರಿ, ನಮಗ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು? 2 ಆಯ್ತು. ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? -3 ಇದೆ. ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? 5 ಅಂತ ಇದೆ. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಸೈಡಿಗೆ ಬರ್ಕೋರಿ. ಎ ಈಕ್ವಲ್ ಟು 2, ಬಿ ಈಕ್ವಲ್ ಟು -3,
ಸಿ ಇಸ್ ಈಕ್ವಲ್ ಟು 5 ಅಂತ ಇದೆ. ಹೌದಾ? ಸೊ ನಮ್ದು ಮೂಲಗಳ ಸ್ವಭಾವವಂತ ಕಂಡುಹಿಡಿಯುವಂತ ಸೂತ್ರ ಏನಿದೆ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಬಿ ಅಂದ್ರೆ ಎಷ್ಟಿದೆ ನಮ್ಗಿಲ್ಲಿ? -3 ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಹೌದಾ? ಬಿ ಅಂದ್ರ -3 ಇದೆ, ಇಲ್ಲೇ ಬಿ ಸ್ಕ್ವೇರ್ ಇರೋದ್ರಿಂದ ನಾನು ಏನ್ ಮಾಡತ್ತಿದ್ದೀನಿ, -3 ಬ್ರಾಕೆಟ್ ಸ್ಕ್ವೇರ್ -4 ಇಂಟು ಎ ಅಂದ್ರೆ ಎಷ್ಟಿದೆ ನಮ್ಗಿಲ್ಲೇ? 2 ಇದೆ. ಆಮೇಲೆ ಸಿ ಅಂದ್ರೆ ಎಷ್ಟಿದೆ? 5 ಅಂತ ಇದೆ. ಕರೆಕ್ಟ್? ಸೊ ಇಲ್ಲಿ -3 ಅನ್ನ 2 ಸತಿ ಗುಣಾಕಾರ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್, 3 ಮೂರ್ಲೆ 9. ಕರೆಕ್ಟ್? ಮೈನಸ್ ಇಲ್ಲಿ ನೋಡ್ರಿ, 4 ಎರಡ್ಲೆ 8, 8 ಐದ್ಲೆ 40, ಅಥವಾ 5 ಎರಡ್ಲೆ 10, 14 40. ಸೊ 49 ಮೈನಸ್ 40 ಮಾಡಿದ್ರೆ ಎಷ್ಟಾಗತ್ತ? ಡೆಲ್ಟಾ ಇಸ್ ಈಕ್ವಲ್ ಟು, ಇಲ್ಲೇ ನೋಡ್ರಿ ವಿಜಾತೀಯ ಚಿಹ್ನೆಗಳದಾವು. ವಿಜಾತೀಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ತೇವೆ? ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮೈನಸ್ ಮಾಡ್ಬೇಕು, ದೊಡ್ಡ ಅಂಕಿ ಹಿಂದಿನ ಚಿಹ್ನೆಯನ್ನ ಇಡಬೇಕು. ಸೊ ಇಲ್ಲಿ 40ರೊಳಗ 9ಅನ್ನ ಮೈನಸ್ ಮಾಡಿದಾಗ ನಂಗೆ ಎಷ್ಟು ಬರ್ತೈತಿ ಹೇಳ್ರಿ? 31 ಬರ್ತೈತಿ. ಬಟ್ -31 ಬರ್ತೈತಿ. ಸೊ ಇಲ್ಲಿ ಕಂಡೀಷನ್ ಏನಾಯ್ತು ಹೇಳ್ರಿ? ಡೆಲ್ಟಾ ಈಸ್ ಲೆಸ್ ದೆನ್ 0. ಹೌದಾ? ಡೆಲ್ಟಾ ಈಸ್ ಲೆಸ್ ದೆನ್ 0 ಅಂದ್ರ ಈಗ ನಮಗದು ಮೈನಸ್ ಒಳಗೆ ಎಲ್ಲಾ ವ್ಯಾಲ್ಯೂಗಳು ಯಾವಷ್ಟೇ ಇರ್ಲಿದ. ಹೌದಾ? -1000 ಐತಂದ್ರು ಅದು ನಮ್ದು 0ಕ್ಕಿಂತ ಆ ವ್ಯಾಲ್ಯೂ ನಮಗ್ ಏನಾಗತ್ತ? ಕಡಿಮೆ ಆಗತ್ತ. ಅಂದ್ರ ಮೈನಸ್ ಒಳಗ್ ಬಂದಿದ್ವು ಅಂದ್ರ ಸೊ ಆಟೋಮೆಟಿಕ್ಲಿ ನಮ್ಗದು 0ಕ್ಕಿಂತ ಸಣ್ಣ ವ್ಯಾಲ್ಯೂ ಆಗ್ತೈತಿ. ಸೊ ಕಂಡೀಷನ್ ಏನಾಯ್ತು ನಮ್ದಿಲ್ಲ? 0, ಡೆಲ್ಟಾ ಇಸ್ ಲೆಸ್ ದೆನ್ 0 ಅಂತ ಆಯ್ತು. ದೇರ್ ಫೋರ್ ಸ್ವಭಾವ ಏನಾಯ್ತು? ವಾಸ್ತವ ಮತ್ತು ಊಹಾ ಸಂಖ್ಯೆಗಳು. ವಾಸ್ತವ ಮತ್ತು ಊಹಾ ಸಂಖ್ಯೆಗಳು ಅಂತ ಆಯ್ತು. ಅಥವಾ ನೀವು ಊಹಾ ಮೂಲಗಳು ಅಂತ ಬರೆದ್ರು ಓಕೆ. ವಾಸ್ತವ ಮತ್ತು ಊಹಾ ಸಂಖ್ಯೆಗಳು ಅಂತ ಆಯ್ತು. ಕರೆಕ್ಟಾ? ಈ ರೀತಿ ನಾವು ಒಂದು ವರ್ಗ ಸಮೀಕರಣದ ಏನಂತಾರೋ ಮೂಲಗಳ ಸ್ವಭಾವವನ್ನ ವಿವೇಚಿಸುವುದು ಅಂದ್ರೆ ಈ ರೀತಿ ಮಾಡ್ಬೇಕು. ಹೌದಾ? ನೆಕ್ಸ್ಟ್ ಒಂದು ಹೋಗೋಣ. ನೆಕ್ಸ್ಟ್ ನೋಡ್ರಿ, ಅದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ನಿಮಗ ಇದೇ ರೀತಿ ಇರ್ತಕ್ಕಂತ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ. ಸೇಮ್ ಸೂತ್ರ. ಹೌದಾ? ಕಾಣಿಸ್ತಾ ಇದೆ? ಇಲ್ಲಿ ಸ್ವಲ್ಪ ನಿಮಗ ಏನಾಗ್ತಾ ಇದೆ? ಗ್ರಾಫ್ ಒಳಗ್ ಬರ್ತಾ ಇದೆ. ಹೌದಾ? ಇಲ್ಲಿ ನೋಡ್ರಿ, ಕರೆಕ್ಟಾ? ಇಲ್ಲಿ ನೋಡ್ರಿ, ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಅಲ್ಲಿ ಏನಾಗಿದೆ, ಅವರು ಡೆಲ್ಟಾಗಳನ್ನ ಯಾವ ರೀತಿ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲೇ. ಹೌದಾ? ಇಲ್ಲಿ ಏನಾಗಿದೆ, ವ್ಯಾಲ್ಯೂಗಳು ಬಿ ಇದ್ದಲ್ಲಿ ಬಿ, ಎ ಇದ್ದಲ್ಲಿ ಈ ರೀತಿ ವ್ಯಾಲ್ಯೂಗಳನ್ನ ಹಾಕಿದಾಗ ನಮ್ಗೆ ಇಲ್ಲಿ ಏನಾಯ್ತು? ಡೆಲ್ಟಾ ಇಸ್ ಈಕ್ವಲ್ ಟು 24 ಬಂತು. ಸೊ ಡೆಲ್ಟಾ ಇಸ್ ಗ್ರೇಟರ್ ದೆನ್ 0 ಇರೋದ್ರಿಂದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್, ಅಂದ್ರ ವಾಸ್ತವ ಮತ್ತು ಭಿನ್ನವಾಗಿದೆ ಅಂತ ಅರ್ಥ. ಹೌದಾ? ಸೊ ಇಲ್ಲಿ ನಾನು ಸ್ವಲ್ಪ ಈಗ ಫಸ್ಟ್ ಒನ್ ಮಾಡಿದ್ದನ್ನ ಚೇಂಜ್ ಮಾಡಿ ನೋಡ್ಲಿ. ಫಸ್ಟ್ ಒನ್ ಏನಿತ್ತು? ಎ ಅಂದ್ರೆ 2 ಇತ್ತು. ಹೌದಾ? ನೋಡ್ರಿ, ನಾನು ಸ್ವಲ್ಪ ಚೇಂಜ್ ಮಾಡ್ತೇನೆ. ಎ ಅಂದ್ರ 2 ಇತ್ತು. ಆಮೇಲೆ ಬಿ ಅಂದ್ರ -3 ಇತ್ತು. ನೋಡ್ರಿ, ಒಂದ್ ಸೆಕೆಂಡ್. ಹೌದಾ? -3 ಇದೆ. ಆಮೇಲೆ ಸಿ ಅಂದ್ರೆ ನಮ್ಗೆ ಏನಾಗಿದೆ? +5 ಇದೆ. ಹೌದಾ? ಕಾಣಿಸ್ತಾ ಇದೆ? ಹ, +5 ಅಂತ ಇತ್ತು. ಸೊ ಫಸ್ಟ್ ಒನ್ ಏನ್ ಮಾಡಿದ್ನಲ್ಲ ಅದೇ ಇದು ಕ್ವಶನ್. ಸೊ ಅಲ್ಲಿ ನೋಡ್ರಿ, ಇಲ್ಲಿ 2x² - 3x + 5 ಅಂತ ಇದೆ. ನಾನು ಅದ್ರ ತಕ್ಕಂಗಲ್ಲೇ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಹೋದೆ. ಸೊ ಅಲ್ಲಿ ಈಗೇನ್ ಫಸ್ಟ್ ಕ್ವಶನ್ ಅನ್ನ ಮಾಡಿದ್ನಲ್ಲ ಅದೇ ರೀತಿ ಇಲ್ಲೇ ಇದೆ ನೋಡ್ರಿ. ಸೊ ಏನಾಯ್ತಿದು? ಇಲ್ಲೇನಾಯ್ತು? -3 ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ -4ac. ಡೆಲ್ಟಾ ಇಸ್ ಈಕ್ವಲ್ ಟು -3² -4. ಎ ಅಂದ್ರ 2 ಇದೆ, ಸಿ ಅಂದ್ರ 5 ಇದೆ. ಸೊ 3 ಮೂರ್ಲೆ 9, ಇಲ್ಲೇ -4 ಎರಡ್ಲೆ 8, 8 ಐದ್ಲೆ 40. ಸೊ ಇಲ್ಲಿ ಎಷ್ಟಾಯ್ತು ನಮಗ? -31. ಸೊ ನಮ್ದು ಆನ್ಸರ್ ಅಷ್ಟ ಬಂದಿತ್ತಲ್ಲ. ಸೊ ಹಾಗಾದ್ರೆ ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಇದೆ. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇದೇನಾಯ್ತು? ಆಟೋಮೆಟಿಕ್ಲಿ ನಮಗ 0ಕ್ಕಿಂತ ಚಿಕ್ಕದಾಯ್ತು. ಸೊ ಡೆಲ್ಟಾ ಇಸ್ ಲೆಸ್ ದೆನ್
0 ಇರೋದ್ರಿಂದ ಇದರ ಸ್ವಭಾವ ಏನಿದೆ ಹೇಳ್ರಿ, ನೋ ರಿಯಲ್ ರೂಟ್ಸ್ ಅಂದ್ರೆ ಯಾವುದೇ ಮೂಲಗಳನ್ನ ಹೊಂದಿಲ್ಲ. ಬಟ್ ಅವರು ನೋ ರಿಯಲ್ ರೂಟ್ಸ್ ಅಂದ್ರೆ ಅದು ಮೂಲಗಳನ್ನ ಹೊಂದಿಲ್ಲ. ಬಟ್ ನಿಮ್ ಸಿಲೆಬಸ್ ಪ್ರಕಾರ ಅವ್ರು ಏನ್ ಅಂದ್ ಕೊಟ್ಟಿದ್ದಾರೆ ಹೇಳ್ರಿ, ಲೆಸ್ ದೆನ್ 0 ಇತ್ತಂದ್ರ ಊಹಾ ಸಂಖ್ಯೆಗಳು, ವಾಸ್ತವ ಮತ್ತು ಊಹಾ ಸಂಖ್ಯೆಗಳು ಅಂತ ನಾವು ಸ್ವಭಾವವನ್ನ ವಿವೇಚಿಸ್ಬೇಕು. ಹೌದಾ? ನಾವ್ ಇದೇ ರೀತಿ ಇಲ್ಲೇ ನೋಡ್ರಿ, ನಿಮ್ಗ ಎ ಬಿ ವ್ಯಾಲ್ಯೂಗಳು ಚೇಂಜ್ ಆದಂಗ ನಮ್ಗೆ ಏನಾಗತ್ತೆ ಹೇಳ್ರಿ, ಅದರ ಸ್ವಭಾವ ಕೂಡ ನಮ್ಗ ಚೇಂಜ್ ಆಗ್ತೈತಿ. ಕರೆಕ್ಟಾ? ಹೌದಾ? ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ಮತ್ ಈಗ ಏನಾಯ್ತು, ನಮ್ಗಿಲ್ಲೇ ಗ್ರೇಟರ್ ದೆನ್ 0 ಬಂತು. ಆಮೇಲೆ ಅದೇ ರೀತಿ ನಮ್ಗೆ ಇಲ್ಲಿ ಏನಾಗತ್ತೆ ಹೇಳ್ರಿ, ವರ್ಗ ಸಮೀಕರಣಗಳಂದ್ರೆ ಇಲ್ಲೇ ಅವರು ಇದನ್ನು ಹಾಕ್ಯಾರ, ನಿಮಗ್ ಗ್ರಾಫ್ ಅನ್ನ ಹಾಕ್ಯಾರ. ಬಟ್ ನಿಮಗೇನು ಗ್ರಾಫ್ ಇಂದು ಸಿಲೆಬಸ್ ಇಲ್ಲ. ಬಟ್ ಇಲ್ಲಿ ಏನಾಗತ್ ನೋಡ್ರಿ, ಇನ್ನೊಂದಂದ್ರ ನಿಮಗ್ ಫಸ್ಟ್ ಇದು ಇದ್ರೊಳಗೆ ಯಾವ್ದು ಹೇಳ್ರಿ, ಭಾಗ 2ರೊಳಗ ಫಸ್ಟ್ ಚಾಪ್ಟರ್ ಹೇಳಿದ್ದೆ ನಿಮ್ಗ ಶೂನ್ಯತೆಗಳನ್ನ ಗ್ರಾಫ್ ಮುಖಾಂತರ ಕಂಡು ಹಿಡಿಬೇಕಂತ ಹೇಳಿ. ಸೊ ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ಇಲ್ಲಿ ನೋಡ್ರಿ 2 ಶೂನ್ಯತೆಗಳು ಅದಾವ. ನಮ್ಗೆ ಅರ್ಥ ಆಯ್ತಾ ಇಲ್ಲೇ? ಸೊ ಇಲ್ಲಿ ನೋಡ್ರಿ, ಇಲ್ಲೇ 1 ಮತ್ತೆ ಇಲ್ಲಿ 2 ರೆಡ್ ಕಲರ್ ರೌಂಡ್ ಮಾಡಿದಾರಲ್ಲ, ಅವ ನಮಗ R1 R2 ಅಂತ ಇದಾವು. 2 ನಮಗ ಶೂನ್ಯತೆಗಳು ಅದಾವು. ಅರ್ಥ ಆಯ್ತಾ ಇದು? ಈ ರೀತಿ ನಾವ್ ಏನ್ ಮಾಡ್ಬೋದು, ಡೆಲ್ಟಾ ಇಸ್ ಈಕ್ವಲ್ ಟು ಅಂದ್ರೆ ಆ ಒಂದು ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ಗಳನ್ನ ಅಥವಾ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ಈ ರೀತಿ ಸೂತ್ರದ ಮುಖಾಂತರ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಯೂಸ್ವಲಿ ಈ ಸೂತ್ರ ನಮ್ಗೆ ಏನಾಗಿರ್ತದೆ ಹೇಳ್ರಿ, ನಿಮ್ಗ ಫಾರ್ಮುಲಾ ಮಲ್ಟಿಪಲ್ ಚಾಯ್ಸ್ ಒಳಗೆ ಕೊಟ್ಟರು ಕೊಡ್ಬೋದು. B² - 4AC, B² + 4AC, -B² - 4AC ಈ ರೀತಿ ಅಂದ್ರ ಮಲ್ಟಿಪಲ್ ಚಾಯ್ಸ್ ನೊಳಗೆ ಕೊಡುವಂತ ಚಾನ್ಸು ಇರ್ತೈತಿ. ಸ್ವಲ್ಪ ನಾವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ಇದ್ರೊಳಗೆ ಇನ್ನೂ ಒಂದಿದೆ ನೋಡ್ರಿ, ಸೇಮ್ ಅದೇ ರೀತಿ ಇದೆ ಅದು. ಒಂದ್ ಸೆಕೆಂಡ್, ಇಲ್ಲಿದೆ ನೋಡ್ರಿ. ಹೌದಾ? ಇದು ಸೇಮ್ ಅದೇ, ಬಟ್ ಅದು ಗ್ರಾಫ್ ಮುಖಾಂತರ ಆ ರೀತಿ ಇಲ್ಲ. ಕರೆಕ್ಟಾ? ಡೈರೆಕ್ಟ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ಡಿ ಇಸ್ ಈಕ್ವಲ್ ಟು ಇಲ್ಲಿ ಡೆಲ್ಟಾ ಆಗ್ಬೇಕಿತ್ತು. ಅವರು ಅದನ್ನ ಫಾರ್ಮುಲಾವನ್ನ ಚೇಂಜ್ ಅಂದ್ರೆ ಅದ್ರದ್ದು ಹೆಸರು ಸಿಂಬಾಲ್ ಕೊಡು ಬದ್ಲಿ ಅಲ್ಲಿ ಏನಾಗಿದೆ, ಅವರು ಡೆಲ್ಟಾ ಡಿ ಇಸ್ ಈಕ್ವಲ್ ಟು B² - 4AC ಅಂತ ಕೊಟ್ಟಿದ್ದಾರೆ. ಇಫ್ B² - 4AC ಇಸ್ ಲೆಸ್ ದೆನ್ 0 ಅಂದ್ರ ಯಾವುದೇ ಮೂಲಗಳಿಲ್ಲ, ನೋ ರಿಯಲ್ ರೂಟ್ಸ್. ಹೌದಾ? ಅಂದ್ರ ವಾಸ್ತವ ಸಂಖ್ಯೆಗಳು ಇಲ್ಲ. ಆಮೇಲೆ B² - 4AC ಅಂದ್ರ ಇಸ್ ಈಕ್ವಲ್ ಟು 2 ಈಕ್ವಲ್ ರೂಟ್ಸ್ ಅಂದ್ರ ಸಮನಾದ ಮೂಲಗಳಿರ್ತಾವು. ಆಮೇಲೆ B² - 4AC ಇಲ್ಲಿ ಇಸ್ ಗ್ರೇಟರ್ ದೆನ್ 0. ಇಲ್ಲಿ ಏನಾಗಿರ್ತಾವ, 2 ಭಿನ್ನವಾದ ಮೂಲಗಳು ಇರ್ತಾವು. ಹೌದಾ? ಸೊ ಇಲ್ಲಿ ನೋಡ್ರಿ, ನಾನು ಸಿ ಅನ್ನ ಚೇಂಜ್ ಮಾಡ್ಬೋದು. ಕರೆಕ್ಟಾ? ಇಲ್ಲಿ ಏನಾಗಿದೆ, ಅಲ್ಲೇ ಫಾರ್ಮುಲಾ ಅಷ್ಟ ಕೊಟ್ಟಿದ್ರು, ಬಟ್ ಇಲ್ಲಿ ಏನಾಗಿದೆ, ಗ್ರಾಫ್ ಅಷ್ಟ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮುಲಾ ಅನ್ನ ಸಾಲ್ವ್ ಮಾಡಿಲ್ಲ. ಕರೆಕ್ಟಾ? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ? ಹೌದಾ? ನಾನು ಯಾವ್ಯಾವ ರೀತಿ ಎ ವ್ಯಾಲ್ಯೂ ಮತ್ತ ಬಿ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ತೇನೆ, ಅದ್ರ ತಕ್ಕಂಗ ಇಲ್ಲಿ ಏನಾಗ್ತಾ ಇದೆ, ನಮ್ಗ ಕಾಣಿಸ್ತಾ ಇದೆ ಅದು ಗ್ರಾಫ್. ಹೌದಾ? ಕಾಣಿಸ್ತಾ ಇದೆ? ನೋಡ್ತಾ ಇದ್ದೀರಿ ನೋಡ್ರಿ, ಈ ಕಡೆ ಸರಿತಾ ಇದೆ. ಹೌದಾ? ಸ್ವಲ್ಪ ಅಗಲಾಗ್ತಾ ಇದೆ. ಕರೆಕ್ಟಾ? ಈ ರೀತಿ ನಾವು ವಾಸ್ತವ ಸಂಖ್ಯೆಗಳ ಮೂಲಗಳ ಸ್ವಭಾವ, ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ಈ B² ಡೆಲ್ಟಾ ಇಸ್ ಈಕ್ವಲ್ ಟು B² - 4AC ಅನ್ನುವಂತಹ ಒಂದು ಸೂತ್ರದಿಂದ ನಾವು ಈಸಿಲಿ ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಕ್ವಶನ್ ಏನಿದೆ, ಸ್ವಲ್ಪ ನಮಗ ರೂಟ್ ಒಳಗ್ ಬಂದಿದೆ ನೋಡ್ರಿ. ಇದು ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರ 3x², ಹೌದಾ, 3x² - 4√3, ಹೌದಾ, -4√3x + 4 = 0 ಅಂತ ಇದೆ. ಹೌದಾ? ಸ್ವಲ್ಪ ನಿಮಗೆ ಏನಾಗ್ಬಿಡ್ತೈತೆ ಅಂದ್ರ, ರೂಟ್ ಒಳಗ್ ಕೊಟ್ಟಾಗ ಮೇ ಬಿ ನಮ್ದ ಲೆಕ್ಕ ಮಾಡ್ಲಿಕ್ಕೆ ಬರ್ತೈತೆ ಇಲ್ಲೋ ಅಥವಾ ತಪ್ಪಾಗ್ತೈತೆ ಅನ್ನುವಂಥ ಭಯ ಇರ್ತೈತಿ. ನಾವು ನೀಟಾಗಿ ಈಸಿಲಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿದ್ವಿ ಅಂದ್ರ ಈಸಿಲಿ ಮಾಡ್ಬೋದು. ಸೊ ಇಲ್ಲಿ ನೋಡ್ರಿ, ನಾನೀಗ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ, ಇಲ್ಲೇ ಎ ಜಾಗದೊಳಗೆ ಎಷ್ಟಿದೆ, 3 ಇದೆ. ಬಿ ಜಾಗದೊಳಗೆ ಎಷ್ಟಿದೆ, ax² + bx + c = 0 ಇರೋದ್ರಿಂದ ಇಲ್ಲೇ ಬಿ ಇಸ್ ಈಕ್ವಲ್ ಟು ಎಷ್ಟಾಯ್ತು, -4√3 ಅಂತ ಆಯ್ತು. ಹೌದಾ? ಆಮೇಲೆ ಸಿ ಇಸ್ ಈಕ್ವಲ್ ಟು +4 ಇದೆ ಇರೋದ್ರಿಂದ ನಾವು ಪ್ಲಸ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಏನಾಗತ್ ನೋಡ್ರಿ, ಡೆಲ್ಟಾ ಇಸ್ ಈಕ್ವಲ್ ಟು
ಬಿ ಸ್ಕ್ವೇರ್ ಮೈನಸ್ 4ac, ಹೌದಾ? ಬಿ ಸ್ಕ್ವೇರ್ ಮೈನಸ್ 4ac ಇರೋದ್ರಿಂದ ಇಲ್ಲಿ ನೋಡ್ರಿ -4√3 ಬ್ರಾಕೆಟ್ ಸ್ಕ್ವೇರ್, ಕರೆಕ್ಟ್, -4 ಇಂಟು ಎ ಅಂದ್ರೆ ಎಷ್ಟಿದೆ ಇಲ್ಲೇ ನಮಗಿಲ್ಲಿ ಕಾಣಿಸ್ತಾ ಇದೆ, ನಾನು ಮಾರ್ಕರ್ಲೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಇದೇನಾಗತ್ತ 3 ಇಂಟು ಸಿ ಎಷ್ಟಿದೆ 4 ಇದೆ, ಹೌದಾ? ಸೊ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ವ್ಯಾಲ್ಯೂ ಸ್ಕ್ವೇರ್ ಇತ್ತಂದ್ರೆ ನಮ್ಗೆ ಆಟೋಮೆಟಿಕ್ಲಿ ಅದು ಪ್ಲಸ್ ಆಗ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಏನಾಗತ್ ನೋಡ್ರಿ, ಈ 4 ನಾನು 2 ಸತಿ ಗುಣಾಕಾರ ಮಾಡ್ತೇನೆ, ಬಟ್ ಈ √3 2 ಸತಿ ನಮ್ಗೆ ಗುಣಾಕಾರ ಆಗುದಿಲ್ಲ. ಅದು ಯಾಕಂದ್ರಲ್ಲಿ ಆ ರೂಟು ಅದು 2 ಏನಾಗಿರ್ತೈತಿ ನಮ್ಗೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ಬಿಡ್ತೈತಿ. ಸೊ ನೋಡ್ರಿ ಇಲ್ಲಿ 4 4 16, ಹೌದಾ? ಇಂಟು ಈ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರಿಂದ ಈ 3 ನಮಗ ಹಂಗೆ ಉಳಿತೈತಿ, ಮೈನಸ್ 4 3 12, 12 4 48, ಹೌದಾ? ಆಮೇಲೆ ಇಲ್ಲಿ 16 3 48. ಸೊ 48 ಮೈನಸ್ 48 ಇಸ್ ಈಕ್ವಲ್ ಟು ಏನಾಯ್ತು 0 ಆಯ್ತು. ದೇರ್ ಫೋರ್ ಡೆಲ್ಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಕಂಡೀಷನ್ ಏನಿದೆ ನಮ್ದು ವಾಸ್ತವ ಮತ್ತು ದೇರ್ ಫೋರ್ ಡೆಲ್ಟಾ ಇಸ್ ಈಕ್ವಲ್ ಟು 0 ಇರೋದ್ರಿಂದ ವಾಸ್ತವ ಮತ್ತು ಸಮವಾಗಿವೆ, ವಾಸ್ತವ ಮತ್ತು ಸಮವಾಗಿವೆ, ಹೌದಾ? ನಿಮಗ ಸ್ವಲ್ಪ ಇವು ಏನಾಗಿರ್ತಾವ ಹೇಳ್ರಿ, ಎಕ್ಸಾಮ್ ಒಳಗ ಬಹಳ ಕನ್ಫ್ಯೂಸ್ ಆಗುವಂತ ಚಾನ್ಸ್ ಇದೆ. ಯಾವ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂದಾಗ ಯಾವ ರೀತಿ ಬರಿಬೇಕು ನೆನಪಾಗಂಗಿಲ್ಲ ನಿಮ್ಗ. ಯಾವಂದ್ರ ಮೂಲಗಳ ಸ್ವಭಾವ ಯಾವ್ದನ್ನ ಬರಿಬೇಕು ಅಂತೇಳಿ ಒಂದ್ ನೆನ್ಪಿಟ್ಕೊರಿ, 0ಗಿಂತ ಜಾಸ್ತಿ ಇತ್ತಂದ್ರ ವಾಸ್ತವ ಮತ್ತು ಭಿನ್ನ ಅಂತ ಬರಿಬೇಕು. ಈಕ್ವಲ್ ಟು 0 ಈಕ್ವಲ್ ಟು ನಿಮ್ಗೆ ಅಲ್ಲೇನ ನಿಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ, ವಾಸ್ತವ ಮತ್ತು ಸಮ ಅಂತ ಬರಿಬೇಕು. ಮೈನಸ್ ವ್ಯಾಲ್ಯೂಗಳು ಬಂದಿದ್ವು ಅಂದ್ರ, ಮೈನಸ್ ಒಳಗ್ ವ್ಯಾಲ್ಯೂಗಳು ಬಂದಿದ್ವು ಅಂದ್ರ ಯಾವುದೇ ಮೂಲಗಳಿಲ್ಲ, ಊಹಾ ಸಂಖ್ಯೆಗಳು ಅಥವಾ ವಾಸ್ತವ ಮತ್ತು ಊಹಾ ಸಂಖ್ಯೆಗಳು ಅಂತ ನಾವು ಬರೀಬಹುದು. ಅಂದ್ರೆ ನಮಗ ಈಸಿಲಿ ನೆನಪಿಟ್ಕೊಳ್ಳಿಕ್ಕೆ, ಯಾಕಂದ್ರೆ ಇವು 3 ಇರೋದ್ರಿಂದ ನಿಮ್ಗ ಈಗ ನಾ ಹೇಳುವಾಗ ನಿಮಗೆ ಈಸಿ ಅನಿಸ್ತೈತಿ, ಬಟ್ ಎಕ್ಸಾಮ್ ಬರಿಬೇಕಾದ್ರ ಈಗ ಫಾರ್ ಎಕ್ಸಾಂಪಲ್ ಡೆಲ್ಟಾ ಇಸ್ ಗ್ರೇಟರ್ ಅಂತಂದ್ರ ನಿಮಗ ಯಾವ ಆ 3ರೊಳಗೆ ಯಾವ ಸ್ವಭಾವವನ್ನ ಬರಿಬೇಕು ಅನ್ನೋದ ನಿಮ್ಗ ಗೊತ್ತಾಗುದಿಲ್ಲ, ಕನ್ಫ್ಯೂಸ್ ಆಗ್ತಾ ಹೋಗ್ತೈತಿ. ಅವಾಗ ಡೆಲ್ಟಾ ಗ್ರೇಟರ್ ದೆನ್ 0 ಇದ್ದಾಗ ವಾಸ್ತವ ಮತ್ತು ಸಮ ಬರ್ದಿರ್ತೀರಿ, ಲೆಸ್ ದೆನ್ 0 ಇದ್ದಾಗ ವಾಸ್ತವ ಮತ್ತು ಭಿನ್ನ ಅಂತ ಬರ್ದಿರ್ತೀವಿ. ಸ್ವಲ್ಪ ನಾವು ಟೆಕ್ನಿಕಲಿ ಅದನ್ನ ನೆನ್ಪಿಟ್ಕೋಬೇಕು. ಅಂದ್ರ ಗ್ರೇಟರ್ ದೆನ್ 0 ಇತ್ತಂದ್ರ ವಾಸ್ತವ ಅನ್ನುವಂತೂ ವರ್ಡ್ ಅಂತೂ ಕರೆಕ್ಟ್ ಇದೆ, ಜಾಸ್ತಿ ಪ್ಲಸ್ ಒಳಗ್ ಬಂದಿತ್ತಂದ್ರ ಭಿನ್ನ ಅಂತ ಬರೀರಿ, ಈಕ್ವಲ್ ಟು 0 ಇತ್ತಂದ್ರ ಸಮ ಅಂತ ಬರೀರಿ, ಮೈನಸ್ ಒಳಗ್ ಬಂದಿತ್ತಂದ್ರ ಊಹಾ ಸಂಖ್ಯೆಗಳು ಅಂತ ಬರೀರಿ. ಅರ್ಥ ಆಯ್ತು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಥರ್ಡ್ ಒನ್ ನೀವ ಮಾಡ್ಬೋದು, ಹೌದಾ? ಥರ್ಡ್ ಒನ್ ಏನ್ ಪ್ರಾಬ್ಲಮ್ ಇಲ್ಲ, ಸೇಮ್ ಫಸ್ಟ್ ಒನ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ಆಮೇಲೆ ನಾನು ಇಲ್ಲಿ ಏನ್ ಮಾಡ್ತೇನೆ ಈಗ ನಿಮಗ ಸೆಕೆಂಡ್ ಒನ್ ಇಲ್ಲಿ ಕೆ ವ್ಯಾಲ್ಯೂ ಅನ್ನ ಕಂಡು ಹಿಡಿದೈತಿ, ಆದ್ರೂ ಥರ್ಡ್ ಒನ್ ಒಂದ್ ಮಾಡ್ತೇನೆ ನೋಡ್ರಿ, ಮತ್ತೆ ನಿಮಗ ಕನ್ಫ್ಯೂಸ್ ಆಗಬಾರ್ದು, ಹೌದಾ? ಮೇ ಬಿ ಅದು ಇವಾಗ 2x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0, ಹೌದಾ? 2x² ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೇಕು, a ಇಸ್ ಈಕ್ವಲ್ ಟು 2, ಹೌದಾ? b ಇಸ್ ಈಕ್ವಲ್ ಟು -6, c ಇಸ್ ಈಕ್ವಲ್ ಟು 3 ಅಂತ. ಸೊ ನೀವು ಇದನ್ನ ಬರ್ಕೊಂಡ್ರಿ ಅಂದ್ರೆ ನಿಮಗೆ ಈಸಿಲಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗ್ತೈತಿ. ಆಮೇಲೆ ನಿಮ್ದು ಪೇಪರು ಏನಾಗತ್ತೆ ನೋಡ್ಲಿಕ್ಕೆ ನೀಟ್ ಅನಿಸ್ತೈತಿ, ಅಂದ್ರೆ ದತ್ತಾಂಶಗಳನ್ನ ಬರ್ದಿರ್ತೀರಿ, ಆಮೇಲೆ ಫಾರ್ಮುಲಾ ಬರ್ದಿರ್ತೀರಿ, ಇಲ್ಲೇ ನೀಟಾಗಿ ಸಿಂಪ್ಲಿಫೈ ಮಾಡಿರ್ತೀರಿ. ಅಂದ್ರೆ ನೀವು ಎಕ್ಸಾಮ್ ಒಳಗ ಎಲ್ಲಿನೂ 1 ಮಾರ್ಕ್ಸ್ ಕಳ್ಕೊಳ್ಳುವಂತ ಚಾನ್ಸು ಇರುವುದಿಲ್ಲ, ಹೌದಾ? a ಇಸ್ ಈಕ್ವಲ್ ಟು 2 ಇದಾಯ್ತು. ಸೊ ಈಗ ಏನ್ ಮಾಡ್ಬೇಕು, ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac, ಹೌದಾ? ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac ಅಂತ ಆಗತ್ತ. ಸೊ ಇಲ್ಲಿ ಬಿ ಅಂದ್ರೆ ಎಷ್ಟಿದೆ -6 ಬ್ರಾಕೆಟ್ ಸ್ಕ್ವೇರ್, ಕರೆಕ್ಟ್, -4 ಇಂಟು ಎ ಅಂದ್ರೆ ಎಷ್ಟಿದೆ ಇಲ್ಲಿ ನಮಗ 2 ಇದೆ, ಹೌದಾ? ಇಂಟು ಸಿ ಅಂದ್ರೆ ಎಷ್ಟಿದೆ 3 ಅಂತ ಇದೆ, ಕರೆಕ್ಟ್. ಸೊ ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಅಂತೂ ಪ್ಲಸ್ ಆಯ್ತು, 6 6 36 ಆಯ್ತು. ಸೊ ಇಲ್ಲಿ ನೋಡ್ರಿ
4 ಎರಡ್ಲೆ 8, 8 ಮೂರ್ಲೆ 24, ಅಥವಾ 3 ಎರಡ್ಲೆ 6, 6 ನಾಲ್ಕಲೆ 24 ಆಯ್ತು. ಹೌದಾ? ಸೊ ಇಲ್ಲಿ ಎಷ್ಟಾಯ್ತು ನೋಡ್ರಿ, 36 ಮೈನಸ್ 24 ಎಷ್ಟಾಯ್ತು? 6 4 ತೆಗೆದ್ರ 2, ಹೌದಾ? 3 2 ತೆಗೆದ್ರ 1, ಕರೆಕ್ಟ್? ಈಗ ಎಷ್ಟಾಯ್ತು? ಡೆಲ್ಟಾ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ? 12 ಬಂತು. ಸ್ವಲ್ಪ ನಿಮ್ಮ ಎಕ್ಸಾಮ್ ನಿಯರ್ ಇರೋದ್ರಿಂದ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ. ಯಾವ್ದೋ ಒಂದು ಆನ್ಸರ್ ಬಂತಪ್ಪ ಅಂದ್ರ ಅದಕ್ಕೆ ಸ್ವಲ್ಪ ಈ ರೀತಿ ಬಾಕ್ಸ್ ಹಾಕ್ರಿ, ನಿಮ್ಗ ನೋಡ್ಲಿಕ್ಕೆ ನೀಟ್ ಅನಿಸ್ತೈತಿ. ಹೌದಾ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಐತಲ್ಲ, ಸೊ ಇಲ್ಲಿ ಏನಾಗತ್ ನಮಗ? ಡೆಲ್ಟಾ ಇಸ್ ಈಕ್ವಲ್ ಟು 12 ಅಂತ ಬಂದಾಗ ಈ ರೀತಿ ಲಾಸ್ಟ್ ಆನ್ಸರ್ ನಾವ್ ಏನ್ ಹಾಕ್ಬೇಕು ಹೇಳ್ರಿ? ಬಾಕ್ಸ್ ಹಾಕ್ರಿ. ಅಂದ್ರೆ ನಿಮ್ಗೆ ನೋಡ್ಲಿಕ್ಕೆ ಪೇಪರ್ ನೀಟ್ ಅನಿಸ್ತೈತಿ. ಎಸ್ಪೆಷಲಿ 10th ಇರೋದ್ರಿಂದ ಈಗ ಎನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರ್ತೀರಿ, ಸ್ವಲ್ಪ ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಇರ್ಲಿ. ಹೌದಾ? ಸೊ ಡೆಲ್ಟಾ ಇಸ್ ಈಕ್ವಲ್ ಟು 12 ಬಂತು. ಇದೇನಾಗತ್ ನಮ್ಗೀಗ? ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂತ ಬಂತು. ಸೊ ಗ್ರೇಟರ್ ದೆನ್ 0 ಇತ್ತಂತಂದ್ರ ಏನಾಗತ್ ಹೇಳ್ರಿ ನಮ್ಗ? ಗ್ರೇಟರ್ ದೆನ್ 0 ಇತ್ತಂದ್ರ ಯಾವ ಸ್ವಭಾವ ಬರ್ತೈತಿ ಹೇಳ್ರಿ? ಯಾವ್ದಂದ್ರ ವಾಸ್ತವ ಮತ್ತು ಭಿನ್ನವಂತ ಬರ್ತೈತಿ. ವಾಸ್ತವ ಮತ್ತು ಭಿನ್ನ, ವಾಸ್ತವ ಮತ್ತು ಭಿನ್ನ ಅಂತ ಬರ್ತೈತಿ. ಸ್ವಲ್ಪ ಎಕ್ಸಾಮ್ ಒಳಗ್ ನೋಡ್ರಿ ನೀಟಾಗಿ ಈ ರೀತಿ ಬರಿಬೇಕು ನಾವು. ಹೌದಾ? ಸೊ ಫಸ್ಟ್ ದತ್ತಾಂಶಗಳನ್ನ ಬರ್ಕೋರಿ, ಅದಾದ್ಮೇಲೆ ನೀಟಾಗಿ ಪ್ರಾಬ್ಲಮ್ ಅನ್ನ ಹಾಕ್ರಿ. ಅದಾದ್ಮೇಲೆ ಇಲ್ಲಿ ಏನಾಗತ್ತ? ಡೆಲ್ಟಾ ಇಸ್ ಈಕ್ವಲ್ ಟು 12 ಅಂತ ಹಾಕಿ, ಡೆಲ್ಟಾ ಇಸ್ ಗ್ರೇಟರ್ ದೆನ್ 0, ವಾಸ್ತವ ಮತ್ತು ಭಿನ್ನ ಅಂತ ಈ ರೀತಿ ನಾವು ಯಾವ್ದು ಹೇಳ್ರಿ? ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ನಾವು ಈ ರೀತಿ ಕಂಡುಹಿಡಿಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಕೆಯ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಏನಾಗಿದೆ? ಆಲ್ರೆಡಿ ಅದರದ್ದು ಸ್ವಭಾವವನ್ನ ಕೊಟ್ಟು ಬಿಟ್ಟಿದಾರಲ್ಲಿ. ಸಮನಾದ ಮೂಲಗಳು ಅಂದ್ರ ನಮ್ಗೇನಾಗಿದೆ ಅಂದ್ರ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ಬಂದ್ಬಿಡ್ತು. ಹೌದಾ? ಅಂದ್ರೆ ಸಮನಾದ ಮೂಲಗಳು. ಈಗ ನಾವು ಇಷ್ಟೊತ್ತವರೆಗೂ ಏನಾಗ್ತಾ ಇತ್ತು? ಆ ಬಿ ಸ್ಕ್ವೇರ್ ಮೈನಸ್ 4ac ಸೂತ್ರವನ್ನ ಹಾಕಿ ನಾವ್ ಏನ್ ಮಾಡ್ತಾ ಇದ್ವಿ? ಸಮನಾದ ಮೂಲಗಳು ಅದಾವೋ ಇಲ್ಲೋ ಅಥವಾ ಭಿನ್ನವಾಗಿದಾವೋ ಅಂತ ಹೇಳಿ ನಾವು ಕಂಡು ಹಿಡಿತಿದ್ವಿ. ಬಟ್ ಇಲ್ಲಿ ಏನಾಗಿದೆ? ಆಲ್ರೆಡಿ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ಅವರು ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕಂದ್ರ ಅದ್ರೊಳಗ ಒಂದೊಂದು ಎ ವ್ಯಾಲ್ಯೂವನ್ನ ಕೊಟ್ಟಿಲ್ಲ ಅಥವಾ ಬಿ ವ್ಯಾಲ್ಯೂವನ್ನ ಕೊಟ್ಟಿಲ್ಲ. ನಾವ್ ಏನ್ ಮಾಡ್ಬೇಕೀಗ? ಎ ಅಥವಾ ಬಿ ಯಾವ್ದನ್ನ ಕೇಳಿರ್ತಾರಲ್ಲ ಅದನ್ನ ನಾವೇನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಹೌದಾ? ಸೊ ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, 2x², ಹೌದಾ, ಪ್ಲಸ್ kx ಪ್ಲಸ್ 3 ಇಸ್ ಈಕ್ವಲ್ ಟು 0. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ನಿಮ್ಗ ಗೊತ್ತಾಗಿರ್ಬೋದು. ಇಲ್ಲಿ ನಾನೀಗ ಮತ್ತೆ ದತ್ತಾಂಶಗಳನ್ನ ಬರ್ಕೋತೇನಿ. ಎ ಇಸ್ ಈಕ್ವಲ್ ಟು 2 ಆಯ್ತು, ಕರೆಕ್ಟ್? ಬಿ ಇಸ್ ಈಕ್ವಲ್ ಟು ಏನಾಯ್ತು? ಇಲ್ಲೇ ಬಿ ಎಕ್ಸ್ ಅಂತ ಬರ್ಬೇಕಿತ್ತು. ಹೌದಾ? ಬಿ ಎಕ್ಸ್ ಅಂದ್ರೆ ನೀವು ಇಷ್ಟೊತ್ತವರೆಗೂ ನೋಡಿದ್ರಿ ಅಲ್ಲಿ, ಅಥವಾ ಅಲ್ಲಿ ಆಗಿತ್ತು ಹೇಳ್ರಿ? ಒಂದು ಸಂಖ್ಯೆ ಆದ್ರೂ ಇರ್ಬೇಕಿತ್ತು. ಬಟ್ ಅಲ್ಲಿ ಏನಾಗಿದೆ? ನಮ್ಗ ಕೆ ಯನ್ನ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು 3 ಅಂತ ಇದೆ. ಹೌದಾ? ಸೊ ಈಗ ನಾನು ಏನ್ ಮಾಡ್ತೇನೆ ನೋಡ್ರಿ, ಡೆಲ್ಟಾ ಇಸ್ ಈಕ್ವಲ್ ಟು ಸಾರಿ ಬಿ ಸ್ಕ್ವೇರ್ ಮೈನಸ್ 4ac. ಹೌದಾ? ಬಿ ಸ್ಕ್ವೇರ್ ಮೈನಸ್ 4ac ಇರೋದ್ರಿಂದ ಇಲ್ಲಿ ಆಲ್ರೆಡಿ ನಮಗ್ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ಗೊತ್ತಾಗಿದೆ. ಹೌದಾ? ಸೊ 0, ಬಿ ಅಂದ್ರೆ ಎಷ್ಟಿದೆ? ಕೆ ಬ್ರಾಕೆಟ್ ಸ್ಕ್ವೇರ್, ಯಾಕಂದ್ರ ಬಿ ವ್ಯಾಲ್ಯೂ ನಮಗ ಗೊತ್ತಿಲ್ಲ, ಅದನ್ನ ನಾವು ಇವಾಗ ಕಂಡು ಹಿಡಿತಾ ಇದ್ದೇವಿ. ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟಿದೆ? 2, ಸಿ ಅಂದ್ರೆ ಎಷ್ಟಿದೆ? 3 ಇದೆ. ಹೌದಾ? ಸೊ 0 ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಅಂತ ಬರೀಬಹುದು. ಅದನ್ನ ಬ್ರಾಕೆಟ್ ತೆಗೆದು ನಾನು ಕೆ ಇಂಟು ಕೆ ಅಂದ್ರ ಕೆ ಸ್ಕ್ವೇರ್ ಇರೋದ್ರಿಂದ ಅದನ್ನ ಕೆ ಸ್ಕ್ವೇರ್ ಅಂತ ಬರೀತೀನಿ. ಮೈನಸ್ 4 ಎರಡ್ಲೆ 8, 8 ಮೂರ್ಲೆ 24, ಅಥವಾ 3 ಎರಡ್ಲೆ 6, 6 ನಾಲ್ಕಲೆ 24 ಅಂತ ಆಯ್ತು. ಕರೆಕ್ಟ್? 24 ಅಂತ ಆಯ್ತು. ಸೊ ಇಲ್ಲಿ ಏನಾಯ್ತು ನೋಡ್ರಿ ನಮಗ? ಈಗ ನಾನು ಏನ್ ಮಾಡ್ತೀನಿ? ಕೆ ಸ್ಕ್ವೇರ್ ಇಲ್ಲೇ ಇರ್ಲಿ, ಯಾಕಂದ್ರೆ ಅದು ಪ್ಲಸ್ ಒಳಗಿದೆ. ಈ ಮೈನಸ್ 24ನ್ನ ಈ ಸೈಡ್ ಕಳಿಸ್ತೇನೆ. ಏನಾಯ್ತು ನೋಡ್ರಿ? 0 ಮೈನಸ್ ಇಲ್ಲಿ ಮೈನಸ್ 24 ಇದ್ದದ್ದು ಈ ಕಡೆ ಬಂದ್ರೆ ಏನಾಯ್ತು? ಪ್ಲಸ್ 24
ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಅಂತ ಉಳಿತು. ಹೌದಾ? ಸೊ ಇಲ್ಲಿ 0 + 24 ಅಂದ್ರೆ ಎಷ್ಟಾಯ್ತು ನಮಗ? 0ದಿಂದ ನೀವು ಯಾವ್ದಕ್ಕಾದ್ರೆ ಕೂಡಿಸ್ರಿ ಅಲ್ಲೇ ಸಂಖ್ಯೆ ನಮಗ ಚೇಂಜ್ ಆಗೋದಿಲ್ಲ. ಸೊ ಇದೆಷ್ಟಾಯ್ತು? 24 ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಅಂತ ಆಯ್ತು. ಹೌದಾ? ಸ್ವಲ್ಪ ನಾನು ಇದನ್ನ ಇದು ಕೆ ಅನ್ನ ಕಂಡು ಹಿಡಿಯೋದ್ರಿಂದ ನಮಗ ಅನುಕೂಲ ಆಗ್ಲಿ ಅನ್ನೋದಿಕ್ಕ ನಾನು ಇದನ್ನ ಈ ರೀತಿ ಬರ್ಕೋತೇನೆ ನೋಡ್ರಿ. ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಅಂತ ಬರೀಬಹುದು ನಾನು. ಯಾಕಂದ್ರೆ ಆ ಕಡೆ ಇರೋ ಬದ್ಲಿ ಈ ಕಡೆ ಬರ್ದೇನಿ, ಇದನ್ನ ಆ ಕಡೆ ಬರ್ದೇನಿ. ಹೌದಾ? ಆಮೇಲೆ ನೋಡ್ರಿ ಇಲ್ಲಿ ಕೆ ಇಸ್ ಈಕ್ವಲ್ ಟು ಅವ್ರು ನಮಗೆ ಏನ್ ಹೇಳಿದಾರೆ ಹೇಳ್ರಿ? ಕೆ ಸ್ಕ್ವೇರ್ ಅನ್ನ ಕಂಡುಹಿಡಿ ಅಂತ ಹೇಳಿಲ್ಲ, ಕೆ ಅಷ್ಟೇ ಕಂಡುಹಿಡಿ ಅಂತ ಹೇಳಿದ್ರು. ಬಟ್ ಇಲ್ಲಿ ನಮ್ದಿರೋದು ಏನಾಗಿದೆ? ಕೆ ಸ್ಕ್ವೇರ್ ಇರೋದ್ರಿಂದ ಆ ಸ್ಕ್ವೇರ್ ಅನ್ನ ಇಸ್ ಈಕ್ವಲ್ ಟು ಆ ಕಡೆ ಕಳಿಸ್ರಿ. ಇಲ್ಲಿ ಏನಾಯ್ತು? ಇಲ್ಲಿ ಸ್ಕ್ವೇರ್ ಇದ್ದಿದ್ದು ಇಸ್ ಈಕ್ವಲ್ ಟು ಆ ಕಡೆ ಹೋಯ್ತಂದ್ರೆ ನಮ್ಗೆ ಏನಾಯ್ತು ಹೇಳ್ರಿ? √24 ಅಂತ ಬಂತು. ಕರೆಕ್ಟ್? ಈ ರೂಟ್ ಅನ್ನ ಬರಿಬೇಕಾದ್ರೆ ನಾವಿಲ್ಲೇ ಪ್ಲಸ್ ಆರ್ ಮೈನಸ್ ಅಂತ ಬರಿಬೇಕು. ಅಕಸ್ಮಾತ್ ಈ ಸ್ಕ್ವೇರ್ ಇದ್ದದನ್ನ ಆ ಕಡೆ ಕಳಿಸಿ ನಾನು ರೂಟ್ ಪ್ರಕಾರ ಬರ್ದಿದ್ದೆ ಅಂತಂದ್ರ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √24 ಅಂತ ಬಂತು. ಕರೆಕ್ಟಾ? ಕರೆಕ್ಟ್ ಅರ್ಥ ಆಯ್ತು ಇದು? ಈ ರೀತಿ ನಾವು ಆ ಡೆಲ್ಟಾ ಇಸ್ ಈಕ್ವಲ್ ಟು 0 ಇದ್ದಾಗ ಈ ರೀತಿ ನಾವು ದತ್ತಾಂಶಗಳನ್ನ ಬರಿಬೇಕು, ಫಾರ್ಮುಲಾನ್ನ ಬರಿಬೇಕು. ನೀಟಾಗಿ ಸಿಂಪ್ಲಿಫೈ ಮಾಡಿ ಇಲ್ಲೇ ಮತ್ತೆ ನಾವು ಇದೇನ್ ಬಂದಿರ್ತಕ್ಕಂತ ಆನ್ಸರಿಗೆ ಸ್ವಲ್ಪ ಬಾಕ್ಸ್ ಹಾಕಿ ಫಿನಿಶ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ ನೀಟ್ ಅನಿಸ್ತೈತಿ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಸೆಕೆಂಡ್ ಕ್ವಶನ್, kx ಇಂಟು ಎಕ್ಸ್ ಮೈನಸ್ 2. ಹೌದಾ? kx ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ ಇದೆ. ಹೌದಾ? ಸ್ವಲ್ಪ ನಮಗೀಗ ಸಡನ್ ಆಗಿ ನೋಡಿದ ಗುಟ್ಲೆ ಅದು ವರ್ಗ ಸಮೀಕರಣದ ರೂಪದೊಳಗ ಇಲ್ಲ. ಯಾಕಂದ್ರೆ ಅದು ಬ್ರಾಕೆಟ್ ಒಳಗಲ್ಲೇ ಕೊಟ್ಟಿದ್ರಿಂದ ನಾವ್ ಅದನ್ನ ಸ್ವಲ್ಪ ಬ್ರಾಕೆಟ್ ಅನ್ನ ತೆಗೆದ ನೋಡೋಣಂತ. ಕೆ ಇಂಟು ಎಕ್ಸ್ ಸ್ಕ್ವೇರ್ ಅಂತ ಬರಿಬಹುದು ನಾನು. ಕೆ ಇಂಟು ಅನ್ನು ಕೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2kx. ಹೌದಾ? ಇಲ್ಲೇ ನೋಡ್ರಿ 2 1 2 ಕೆ ಉಳಿತು, ಆಮೇಲೆ ಎಕ್ಸ್ ಉಳಿತು. ಇದಿಷ್ಟು ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಪ್ಲಸ್ 6 ಅಂತ ಆಯ್ತು ಇಸ್ ಈಕ್ವಲ್ ಟು 0 ಅಂತ ಬಂತು. ಕರೆಕ್ಟ್? ಅದಾದ್ಮೇಲೆ ಈಗ ನಾನು ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ? ಎ ವ್ಯಾಲ್ಯೂ ಎಷ್ಟಿದೆ, ಬಿ ವ್ಯಾಲ್ಯೂ ಎಷ್ಟಿದೆ, ಸಿ ವ್ಯಾಲ್ಯೂ ಎಷ್ಟಿದೆ ಅಂತ ಒಂದ್ಸಲ ಸೈಡಿಗೆ ಬರ್ಕೊಡು. ಯಾಕಂದ್ರೆ ನಮಗ ಫಾರ್ಮುಲಾ ಒಳಗ್ ಹಾಕಕ ಈಸಿ ಆಗ್ತೈತಿ ಅನ್ನೋದಕ್ಕ. ಹೌದಾ? ಸೊ ಎ ಇಸ್ ಈಕ್ವಲ್ ಟು ಎಷ್ಟಿದೆ? ಎ ಜಾಗದೊಳಗೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ದಂಗಿದು. ಹೌದಾ? ಇದು ಯಾವ್ದು ಹೇಳ್ರಿ? ವರ್ಗ ಸಮೀಕರಣದ ಆದರ್ಶ ರೂಪದೊಳಗಿದೆ, ಇದು ಜನರಲ್ ಫಾರ್ಮ್ ಒಳಗಿದೆ. ಸೊ ಎ ಈಕ್ವಲ್ ಟು ಎಷ್ಟು ಬಂತು ನನಗ? ಕೆ ಇದೆ. ಹೌದಾ? ಬಿ ಇಸ್ ಈಕ್ವಲ್ ಟು ಎಷ್ಟಿದೆ? ಮೈನಸ್ 2k ಅಂತ ಇದೆ. ಹೌದಾ? ಮೈನಸ್ 2k ಅಂತ ಇದೆ. ದೆನ್ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ? ಇಲ್ಲೇ ಪ್ಲಸ್ 6 ಇದೆ. ಯೂಸ್ವಲಿ ನೋಡ್ರಿ ನೀವು ಪ್ಲಸ್ ಒಳಗಿದ್ದು ಅಂದ್ರೆ ಯಾವುದೇ ವ್ಯಾಲ್ಯೂ ಅನ್ನ ನಾವು ಮತ್ತೆ ಪ್ಲಸ್ ಬರೆಯುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ನಾವು ಬರೀದೇ ಇದ್ರದಲ್ಲೇ ಪ್ಲಸ್ ಇದ್ದೇ ಇರ್ತೈತಿ. ಸೊ ಇದು 6 ಅಂತ ಆಯ್ತು. ಕರೆಕ್ಟ್? ಇದು ಇದ್ರೊಳಗು ನಮ್ಗೆ ಇಲ್ಲಿ ಏನಾಗಿದೆ? ಈಗ ಆಲ್ರೆಡಿ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ಅವ್ರು ಸ್ಟಾರ್ಟಿಂಗ್ ಹೆಡಿಂಗ್ ಒಳಗ ಹೇಳ್ಬಿಟ್ಟಿದ್ದಾರೆ, ನಮಗ್ ಗೊತ್ತಿರ್ತೈತಿ. ಹೌದಾ? ಸೊ ಇಲ್ಲಿ ಏನಾಗತ್ ನೋಡ್ರಿ, ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ? ಆಲ್ರೆಡಿ ಡೆಲ್ಟಾ ಅಂತೂ 0 ಬಂದಿದೆ. ಸೊ ಬಿ ಅಂದ್ರೆ ಎಷ್ಟಿದೆ ನಮ್ಗಿಲ್ಲಿ? ಮೈನಸ್ 2k ಬ್ರಾಕೆಟ್ ಸ್ಕ್ವೇರ್. ಹೌದಾ? ಮೈನಸ್ 2k ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ. ಮೈನಸ್ 4 ಇಂಟು ಎ ಅಂದ್ರೆ ಎಷ್ಟಿದೆ ನಮ್ಗಿಲ್ಲಿ? ಎ ಅಂದ್ರೆ ಎಷ್ಟಿದೆ? ಕೆ ಇಂಟು ಸಿ ಅಂದ್ರೆ ಎಷ್ಟಿದೆ? ಇಲ್ಲಿ 6 ಅಂತ ಇದೆ. ಕರೆಕ್ಟ್? ಸೊ 0 ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಅನ್ನ 2 ಸತಿ ಗುಣಾಕಾರ ಮಾಡ್ರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಬಂತು. ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ 2 2 4k ಸ್ಕ್ವೇರ್ ಅಂತ ಬಂತು. ಮೈನಸ್ 6 4 24 24k ಅಂತ ಬಂತು. ಕರೆಕ್ಟಾ? 6 4 24k ಅಂತ ಬಂತು. ಒಂದ್ ಸೆಕೆಂಡ್. ಸೊ ಈಗ ಏನಾಗತ್ತೆ ಹೇಳ್ರಿ ನಮ್ಗ? ಇಲ್ಲಿ ಏನ್ ಮಾಡೋಣ ಅಂತ, ಇದನ್ನ ಫಸ್ಟ್ ವ್ಯಾಲ್ಯೂಗಳನ್ನ 0 ಇಸ್ ಈಕ್ವಲ್ ಟು ಆಸ್ ಇಟ್ ಈಸ್ ಇರ್ಲಿ. ಇದ್ರೊಳಗೆ ಕಾಮನ್ ಇರ್ತಕ್ಕಂತ ಸಂಖ್ಯೆ ಏನಿದೆ ನೋಡ್ರಿ? 4 ಕಾಮನ್ ಆಗಿದೆ. ಹೌದಾ?
ಅಂದ್ರೆ ಎರಡೂ ಕಡೆ ಇಲ್ಲೇ 4 ಮತ್ತು 24 ಎರಡು ಸೇಮ್ ಒಂದೇ ಮಗ್ಗಿ ಒಳಗ್ ಬರ್ತಿತ್ತಲ್ಲ, ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ, ಕಾಮನ್ ಆಗಿದೆ ಅಂತ ಕರಿತೀವಿ. ಸೊ ಅದನ್ನ ಏನ್ ಮಾಡ್ಬಿಡ್ತೇನೆ, 4 ಹೊರಗೆ ತೆಗಿತೇನೆ. ಅದಾದ್ಮೇಲೆ ಇನ್ನೂ ಒಂದು ನಮಗ ಸಂಖ್ಯೆ ಅಥವಾ ನಮ್ದು ಏನಾಗಿದೆ, ಇನ್ನೊಂದು ಪದ ನಮಗ ಕಾಮನ್ ಆಗಿದೆ, ಕೆ ಅಂತ ಕಾಮನ್ ಆಗಿದೆ. ಸೊ ಇಲ್ಲಿ 4 ಹೊರಗ್ ಬಂತು, ಕೇನು ಹೊರಗ್ ಬಂತಂದ್ರೆ ಏನಾಯ್ತು, ಇಲ್ಲಿ ಕೆ ಅಷ್ಟ ಉಳಿತು. ಹೌದಾ? ಮೈನಸ್ ಇಲ್ಲಿ ಆಲ್ರೆಡಿ ಕೆ ಅನ್ನ ಹೊರಗ್ ತಕೊಂಡ್ವಿ. 4 ಎಷ್ಟ್ಲೆ 24 ನೋಡ್ರಿ, 4 ಎಷ್ಟ್ಲೆ 24, 4 6ಲೆ 24. ಹೌದಾ? ಸೊ ಇಲ್ಲಿ 4k ಇಂಟು ಕೆ ಮೈನಸ್ 6 ಇಸ್ ಈಕ್ವಲ್ ಟು 0 ಇರೋದ್ರಿಂದ ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, ಇಲ್ಲಿ 4k ಇಸ್ ಈಕ್ವಲ್ ಟು 0. ಹೌದಾ? ಅಥವಾ ಕೆ ಮೈನಸ್ 6 ಇಸ್ ಈಕ್ವಲ್ ಟು 0. ಅಂದ್ರೆ ಇಲ್ಲಿ ಎರಡು ವ್ಯಾಲ್ಯೂ, ಕೇದ್ ವ್ಯಾಲ್ಯೂ ನಮಗೆ ಎಷ್ಟದು, ಎರಡು ವ್ಯಾಲ್ಯೂಗಳು ಬರ್ತಾವು. ದೇರ್ ಫೋರ್ 4k ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು, ಈ 4 ಅನ್ನ 0ದ ಕೆಳಗ ಅಂದ್ರ ಭಾಗಲಬ್ಧದೊಳಗ್ ಬಂತಂದ್ರ ಅದು ಆಟೋಮೆಟಿಕ್ ಆನ್ಸರ್ ಏನಾಗ್ಬಿಡ್ತೈತಿ ನಮಗ, ಕೆ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಸೊ ಇಲ್ಲಿ ಕೆ ಮೈನಸ್ 6 ಇರೋದ್ರಿಂದ ಕೆ ಇಸ್ ಈಕ್ವಲ್ ಟು ಏನಾಯ್ತು, -6 ಇದ್ದದ್ದನ್ನ ಆ ಕಡೆ ಕಳಿಸ್ರಿ, ಎಷ್ಟಾಯ್ತು, +6 ಆಯ್ತು. 6 ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಕೆ ಇಸ್ ಈಕ್ವಲ್ ಟು 6 ಅಂತ ಆಯ್ತು. ಈ ರೀತಿ ನಾವು ಯಾವ್ದು ಹೇಳ್ರಿ, ಮೂಲಗಳ ಸ್ವಭಾವಗಳ ಮುಖಾಂತರ ನಾವೇನ್ ಮಾಡ್ಬೋದು ಹೇಳ್ರಿ, ಈ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವ ಮತ್ತೆ ಕೆ ವ್ಯಾಲ್ಯೂವನ್ನ ಈಸಿಲಿ ಕಂಡುಹಿಡಿಬಹುದು. ಸೊ ಇದು ಇವತ್ತಿಗೆ ನಿಮ್ದು ಇದು ವರ್ಗ ಸಮೀಕರಣಗಳ ಒಂದು ಟಾಪಿಕ್ನು ಮುಗೀತು, ಅದರ ಜೊತೆಗೆ ಅಭ್ಯಾಸನು ಮುಗೀತು. ನೆಕ್ಸ್ಟ್ ಕ್ಲಾಸ್ ಒಳಗ ತ್ರಿಕೋನ ಮಿತಿ ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡೋಣಂತ. ಥ್ಯಾಂಕ್ ಯು.